स्वागत है आपका अर्बन न्यूज़ में। मैं आपके साथ वासंती कलाल। ವಿಜಯಪುರ ಜಿಲ್ಲೆ ನಾಗಠಾಣ ಮತಕ್ಷೇತ್ರದಲ್ಲಿ ಬರುವ ಯೋಗಾಪುರ ಕಾಲೋನಿಯಲ್ಲಿ ಮಹಾನಗರ ಪಾಲಿಕೆ ವಾರ್ಡ್ ಸಂಖ್ಯೆ 16ರಲ್ಲಿ ಯೋಗಾಪುರದಲ್ಲಿ ಆಂತರಿಕ ರಸ್ತೆಗಳು ಒಳಚರಂಡಿ ಲೈನ್ ನಿರ್ಮಿಸುವುದು ಹಂತ 3 19.70 ಲಕ್ಷಗಳು 2024-2025ನೇ ಸಾಲಿನ ಮಹಾನಗರ ಪಾಲಿಕೆ ಅನುದಾನದಲ್ಲಿ ವಿಜಯಪುರ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವಾರ್ಡ್ ಸಂಖ್ಯೆ 16ರಲ್ಲಿ ಯೋಗಾಪುರ ಆಂತರಿಕ ಒಳಚರಂಡಿ ಲೈನ್ ಅಳವಡಿಸುವ ಕಾಮಗಾರಿಗೆ 49 ಲಕ್ಷಗಳು ಒಟ್ಟು ಅಂದಾಜು ಮತ್ತು 68.70 ಲಕ್ಷಗಳು ಭೂಮಿ ಪೂಜಾ ನಾಗಠಾಣ ಮತಕ್ಷೇತ್ರ ಶಾಸಕರಾದ ವಿಠ್ಠಲ್ ಕಟಕದೊಂಡ್ ಅವರು ಮತ್ತು ಸದಸ್ಯರು ಅಂಜುಮ್ ಆರಾ ಶಫೀಕ್ ಮನಗೂಳಿ ಮತ್ತು ಕಾಂಟ್ರಾಕ್ಟರ್ ಹನುಮಂತ ಬಂಡಿವಡ್ಡರ್ ಅವರು ಅಮೃತ ಹಸ್ತದಿಂದ ಭೂಮಿ ಪೂಜೆ ಸಮಾರಂಭ ನೆರವೇರಿಸಲಾಯಿತು. ಸರ್ವರಿಗೂ ಹಾರ್ದಿಕ ಸ್ವಾಗತ. ಯೋಗಾಪುರ ಕಾಲೋನಿಯ ಗುರು ಹಿರಿಯರು ಮತ್ತು ವಿವಿಧ ಮುಖಂಡರು ಇನ್ನಿತರ ಉಪಸ್ಥಿತರಿದ್ದರು. ರೋಡ್ ಅದು ವಿಚಾರ ಮಾಡುವಂತ ಬರೀ ಮೊದಲು ಯುಜಿಟಿ ಕೆಲಸ ಆಗ್ಲಿಲ್ಲಪ್ಪ ಅಂದ್ರೆ ನಾವು ರೋಡ್ ಮಾಡಿನೂ ಏನು ಕೆಲಸ ಆಗುದಿಲ್ಲ. ಇಲ್ಲಿ ಜನರಿಗೆ ಬಹಳಷ್ಟು ತೊಂದರೆ ನೀರಿಂದು ಯುಜಿಟಿದು. ಆ ನೀರಿನ ರೋಡ್ ಇರ್ಲಿಲ್ಲ ಅಂದ್ರೆ ಈಗ ಹೋಗ್ಲಾಕ್ ಬರ್ಲಾಕ್ ಮಾಡ್ತಾರೆ. ಆದ್ರೆ ಯುಜಿಟಿ ಇರೋದಾಗ ಬಹಳ ಸಮಸ್ಯೆ ಅದ. ಆದ ಕಾರಣ ನಾವು ಮೊದಲು ಫಸ್ಟ್ ಪ್ರಿಫರೆನ್ಸ್ ಯುಜಿಟಿ ಕೊಟ್ಟಿಸಿ ಇವತ್ತ ಒಂದು 70 ಲಕ್ಷ ರೂಪಾಯಿ ಯುಜಿಟಿ ಕಾರ್ಯಕ್ರಮ ಅಂತ ಹಸ್ತದಿಂದ ಇವತ್ತು ಪ್ರಾರಂಭ ಮಾಡಿದೀವಿ. ಮುಂದೆ ಬರುವಂತಹ ದಿವಸದಲ್ಲಿ ತಾವು ಕೂಡ ತಮ್ಮ ಶಾಸಕ ನಿಧಿಯಲ್ಲಿ ಒಂದ್ ಸ್ವಲ್ಪ ಇಲ್ಲಿ ಹಾಕಿ ಕೊಟ್ಟಂದ್ರೆ ನಾವು ತಮ್ಮೆಲ್ಲರಿಗೆ ಬಹಳಷ್ಟು ಅನುಕೂಲ ಆಗಿತ್ತು ಅಂತ ನಾವು ಹೇಳಿಕೆ ಬಯಸ್ತೀವಿ. ಯಾಕಂದ್ರೆ ಮಹಾನಗರ ಪಾಲಿಕೆ ಒಳಗೆ ಫಂಡ್ ಇಲ್ಲ. ಜನರಲ್ ಫಂಡ್ ಒಳಗೆ ಒಂದು ಸುಮಾರು 50 ಲಕ್ಷ ಬಹಳ ಅತಿ ಅವಶ್ಯದ ನಾವು ಹಾಕಿದ್ವಿ. ಆದ್ರೂ ಈಗ ಬರುವಂತ ದಿವಸದಲ್ಲಿ ಈ ದೊಡ್ಡ ಬಡಾವಣೆ ಆಗಿದ್ರಿಂದ ಬಸವನಗರ ಮತ್ತು ಇದು ಏರಿಯಾದ ಗಾಂಧಿನಗರದ ಆ ಎಲ್ಲ ಮಂದಿಗೆ ಸೌಲಭ್ಯ ಇಲ್ಲ. ಆಮೇಲೆ ಅಲ್ಲಿ ಉದ್ಘಾಟನೆಗೆ ಹೋದಾಗ್ಲೂ ತಾವು ಗೊತ್ತದ ರೋಡ್ ಸಹಿತ ಇಲ್ಲ. ಈ ರೋಡ್ ಬಡಾವಣೆಯಲ್ಲಿ ರೋಡ್ ಇಲ್ಲ. ಮತ್ತೆ ಇಲ್ಲಿ ಮಸೂತಿ ಬಳಿ ಒಂದು ರೋಡಿನ ಸಮಸ್ಯೆ ಅದ. ಅವ್ರು ಜಗ ಕೊಡ್ತೀನಿ ಅಂದಾರ. ಅವ್ರು ಜಗ ಕೊಟ್ಟರೆ ಅದು ಏನಾಗೈತಿ ರೋಡ್ ಚಾಲು ಆಗೈತಿ. ನಿನ್ನೆ ತಾನೇ ಅವ್ರಿಗೆ ಕೂಡ ಮಾತಾಡಿದೀನಿ. ಅವ್ರು ತೋನ್ ಕಿಸಿ ನಮ್ಮ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲೂ ಪ್ರಕಾರ ಏನೈತಿ ಮಹಾನಗರ ಪಾಲಿಕೆಯಿಂದ ಅವ್ರಿಗೆ ಕೊಟ್ಟುಪ್ಪ ಜಗ ಕೊಡ್ರಿ. ನಾನು 3.5 ಗುಂಟೆ ಅವ್ರು ಜಗ ಕೊಡ್ಲಿಕ್ಕೆ ತಯಾರದಾರ. ಆ ಜಗ ತೋನ್ ಕಿಸಿ ರೋಡ್ ಮಾಡ್ಕೊಡ್ತೀವಿ ಅಂತ ಇಲ್ಲೇನ ನಮ್ಮ ದರ್ಗಾದಿಂದ ಬರೋ ಟೈಮ್ನಾಗ ಏನೈತೆ ಹಣ್ಣುಗಳಿದ ಕೆಲಸ ಆಗ್ತೈತಿ. ಆಮೇಲೆ ಒಂದು ಅತಿಕ್ರಮಣ ಆಗೈತಿ. ಅದು ಆ ಅತಿಕ್ರಮ ಆದಾಗ ಅವ್ರಿಗೂ ಕೂಡ ಹೋಗಿ ಭೇಟಾಗಿ ಅದು ಎಲ್ಲ ಏನೈತಿ ಕೆಲಸ ಮಾಡ್ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಬರುವಂತಹ ದಿವಸದಲ್ಲಿ ಮೊದಲು ಯುಜಿಟಿ ಕಂಪ್ಲೀಟ್ ಆಯ್ತಂದ್ರೆ ಆಮೇಲೆ ಒಮ್ಮೆ ರೋಡ್ ಹಾಕ್ಲಕ್ ಬರ್ತೈತಿ. ಈಗ ಸದ್ಯ ನಾವು ಎಲ್ಲ ಬೇಕಂದ್ರೆ ಎಲ್ಲ ಮಾಡಕ್ ಆಗುದಿಲ್ಲ. ಹಂತೊಳಗೆ ನಾವು ಏನೈತಿ ಮಾಡ್ಕೊಟ್ಟು ತಾವು ಕೂಡ ಸಹಕಾರ ಮಾಡ್ಬೇಕು. ಎಲ್ಲೆಲ್ಲಿ ಅತಿಕ್ರಮ ಆಗೈತಿ ತಾವೇ ಮನೆಯವರು ಮುಂದಿಕ್ಕಿ ತೆಗಸ್ ಕೆಲಸ ಕೊಟ್ಟಾಗ ಮಾತ್ರ ಅದು ಕೆಲಸ ಮಾಡ್ಲಿಕ್ಕೆ ಆಗ್ತೈತಿ. ಇಲ್ಕಂದ್ ಕಾಂಟ್ರಾಕ್ಟ್ ಅವರು ತಕರಾರು ಆಯ್ತಂದ್ರೆ ಬಿಟ್ಟು ಹೋಗ್ಬಿಡ್ತಾರೆ. ಅದಕ್ಕೆ ಅಲ್ಲೇ ಉಳಿತೈತಿ. ಅದಕ್ಕೆ ನೀವು ಯಾರೇ ಇರ್ಲಿ ಒಂದ್ ಸ್ವಲ್ಪ ಜಾಗ ಹೋಯ್ತು ಜಾಗ ಬಿತ್ತು. ಇವತ್ತಿನ ಈ ಡ್ರೈನೇಜ್ ಮಾಡುವಂಥ ಕಾರ್ಯದ ಗುದ್ದಲಿ ಪೂಜೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಹೊರ್ತಿ ಸಾಹೇಬ್ರೆ, ಶಫೀಕ್ ಮನಗೂಳಿ ಅವರೇ, AW ಅವರೇ, ಪೂಜಾರಿ ಕಾಂಟ್ರಾಕ್ಟರೇ, ಇಲ್ಲಿ ನೀವು ಎಲ್ಲರೂ ಜೊತೆಗೂಡಿ ಇವತ್ತು ಶಂಕುಸ್ಥಾಪನೆ ಕಾರ್ಯವನ್ನು ಮಾಡಿದ್ದೀವಿ. ಯೋಗಾಪುರ ಹೆಂಗೈತಪ್ಪ ಅಂದರೆ ಯೋಗಾಪುರ ಹಮಾಲ್ ಕಾಲನಿ ಈ ಸೈಡ್ ಎಲ್ಲವೂ ಹೆಂಗೈತೆ ಅಂದರೆ ಅತ್ಯಂತ ಬಡ ಜನರು ಇಲ್ಲಿ ಹೆಚ್ಚದಾರ. ಕಾರ್ಮಿಕರ ಸಂಖ್ಯೆ ಹೆಚ್ಚೈತಿ. ವಿಜಯಪುರ ನಗರಕ್ಕೆ ಏನಾದರೂ ಕಾರ್ಮಿಕರು ಎಲ್ಲಿಂದರೇ ಹೋಗ್ತಾರಪ್ಪ ಅಂದ್ರೆ ಈ ಎಲ್ಲ ಬಡಾವಣೆಗಳಿಂದ ಹೋಗ್ತಾರೆ. ಸುಮಾರು 25-30 ವರ್ಷ, ಕೆಲವೊಬ್ಬರು 40-50 ವರ್ಷ ತನಕ ಇಲ್ಲಿ ಇದ್ದವ್ರು ಅದಾರ. ಅವರು ದುರ್ದೈವ ಏನಾಗೈತಪ್ಪ ಅಂದ್ರೆ ಅವರು ತಮ್ಮ ಒಂದು ತಲೆಮಾರನ್ನು ಕಳೆದುಕೊಂಡ್ರು. ಇವತ್ತು ಅವ್ರ ಹೆಸರಲ್ಲೇ ಇರಬೇಕಾದಂಥ ಜಾಗ ಅವ್ರ ಹೆಸರಲ್ಲಿ ಇಲ್ಲ. ಇವತ್ತು ಅವರಿಗೆ ಅಧಿಕೃತವಾಗಿ ಆ ಜಾಗದ ಮಾಲೀಕರನ್ನಾಗಿ ಮಾಡುವ ಕೆಲಸ ನಾವು ಪ್ರಪ್ರಥಮದಲ್ಲಿ ನಮ್ಮ ಮಹಾನಗರ ಸಭೆಯ ಅಧ್ಯಕ್ಷರು ನಾವು ಎಲ್ಲರೂ ಕೂಡಿ ಮಾಡ್ತೀವಿ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿವಿ. ಅಧ್ಯಕ್ಷರು ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲವನ್ನು ಸಹಕಾರ ಕೊಟ್ಟು ಬರುವಂಥ 1-2 ವರ್ಷದಲ್ಲಿ, ಯಾಕಂದ್ರೆ ಈಗೇ ಮುಗೀತದ ನಾವು ಬೇಗನೆ ಕೊಡ್ತೀವಿ ಅಂತಂದ್ರೆ 1-2 ವರ್ಷ ಪ್ರಯತ್ನ ಮಾಡಿ ಇಲ್ಲಿ ಅವಶ್ಯಕತೆ ಇರತಕ್ಕಂಥ ಹಕ್ಕುಪತ್ರವನ್ನು ಮೊದಲು ಇಲ್ಲಿರ್ತಕ್ಕಂಥ ಜನರು ಆ ಭೂಮಿ ಇರ್ತಕ್ಕಂಥ ಪ್ಲಾಟಿನ ಮನೆಯ ಒಡೆಯರಾಗಿ ಮಾಡುವುದು ನಮ್ಮ ಮೊದಲನೇ ಆದ್ಯತೆ ಐತಿ. ಅದನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ.
ಜೊತೆಗೆ ಕುಡಿಯುವ ನೀರಿನ ಸಮಸ್ಯೆ ಐತಿ, ಡ್ರೈನೇಜ್ ಸಮಸ್ಯೆ ಐತಿ, ರಸ್ತೆ ಸಮಸ್ಯೆ ಐತಿ. ಸಮಸ್ಯೆಗಳ ಆಗರ ಎಲ್ಲೈತಪ್ಪ ಅಂದ್ರೆ ಯೋಗಾಪುರದಾಗ ಐತಿ. ಇವೆಲ್ಲ ಯಾಕಂದ್ರೆ ಬಹುಶಃ ಡ್ರೈನೇಜ್ ಇರದಿದ್ದಕ್ಕಾಗಿ ಇವತ್ತು ಇಷ್ಟು ಕೆಟ್ಟ ಅನುಭವ ಆಗ್ತೈತೆಲ್ಲ. ನಮ್ಮ ತಾಯಂದಿರಿಗೆ ಭಾಳ ದೊಡ್ಡ ಸಮಸ್ಯೆ ಆಗ್ತೈತಿ. ಹೆಲ್ತ್ ಮ್ಯಾಗ ಸಹಿತ ಪರಿಣಾಮ ಬೀರ್ತೈತಿ. ಅವೆಲ್ಲ ಆಗಬಾರದು ಅನ್ನುವಂಥ ಉದ್ದೇಶ ಇಟ್ಕೊಂಡು ಇವತ್ತು ನಾವು ಈ ಕಾರ್ಯವನ್ನು ಮಾಡೀವಿ. ಎಲ್ಲರ ಸಹಕಾರದಿಂದ ಬರುವಂಥ ದಿನದಲ್ಲಿ ಯೋಗಾಪುರ ಮತ್ತು ಸುತ್ತಮುತ್ತಲಿನ ಬಡಾವಣೆಗಳು ಅತ್ಯಂತ ಒಳ್ಳೆಯ ಸ್ವಚ್ಛ ಸುಂದರವಾದಂಥ ಬಡಾವಣೆಗಳನ್ನು ಇಲ್ಲಿ ಏನು ಮೂಲಭೂತ ಸೌಕರ್ಯಗಳು ಬೇಕೋ ಆ ಮೂಲಭೂತ ಸೌಕರ್ಯಗಳನ್ನು ಎಲ್ಲವನ್ನು ಇಲ್ಲಿಯ ಜನರಿಗೆ ಒದಗಿಸುವಂಥ ಕೆಲಸ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿ ಇಚ್ಛೆ ಪಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್ ಒಂದು ನಿಮಿಷ ಸರ, ಈಗ ಬಸವನಗರ ಮತ್ತು ಎ ಬ್ಲಾಕ್ ಮತ್ತು ಬಿ ಬ್ಲಾಕ್ ಏನಪ್ಪ ಅಂತಂದ್ರೆ ಬೇರೆಯವರಿಗೆ ಇದು ಏನಪ್ಪ ಅಂತಂದ್ರೆ ವಸತಿ ಮನೆಗಳು ಒಬ್ರಿಗೆ ಎಷ್ಟು ಕೊಡ್ಬೇಕಂತ ಸರ್? ವಸತಿ ಮನೆಗಳು ಒಬ್ರಿಗೆ ಒಂದೇ ಕೊಡಕ್ಕೆ ಬರ್ತೈತಿ. 10ರಿಂದ 12 ಮಾಡ್ಕೊಂಡ್ರು, ಕಬ್ಜಾ ಮಹಾನಗರ ಪಾಲಿಕೆ ಅವು ಎಲ್ಲವನ್ನ ಈಗಾಗಲೇ ಸರ್ವೆ ಮಾಡ್ಲಿಕ್ಕೆ ಹೇಳಿವಿ. ಕಮಿಷನರ್ ಸರ್ವೆ ಮಾಡ್ಲಾಕತ್ಯಾರ. ಕಮಿಷನರ್ ಸರ್ವೆ ಮಾಡಿ ಅದನ್ನು ಯಾರು ಅದಾರ, ಎಲ್ಲಕ್ಕಿಂತ ಮುಖ್ಯ ಅವಲ್ಲಿ ಆ ಮನೆಯೊಳಗೆ ಯಾರು ಅದಾರ, ಹಿಂದಕ್ಕೆ ನಾವಿದ್ದೇವ್ರಿ, ಹಿಂದೆ ನಮ್ಮ ಹಕ್ಕುಪತ್ರ ಅವೆಲ್ಲ ಸುಳ್ಳು ಬೋಕಸನ. ಯಾಕಂದ್ರೆ 25 ವರ್ಷಗಟ್ಟಲೆ ಒಬ್ಬರು ಬಂದು ಆ ಮನ್ಯಾಗ ಅದಾರಪ್ಪ ಅಂದ್ರೆ ಬಡವರು, ಅದು ಮನೆ ಅವ್ರದ್ದೇ. ಅದನ್ನು ಸರ್ವೆ ಮಾಡ್ಲಾಕತ್ತೀವಿ. ಆ ಸರ್ವೆ ಮಾಡಿ ಅಲ್ಲಿ ಯಾರು ಅದಾರ ಅವ್ರಿಗೆ ಮೊದಲನೇ ಆದ್ಯತೆ ಕೊಡ್ತೀವಿ. ಸರ್, ಮೊದಲನೇ ಆದ್ಯತೆ ಕೊಡೋದಿಲ್ಲ, ಅಲ್ಲಿಯವರು ಬೇರೆಯವ್ರಿಗೆ ಹಕ್ಕುಪತ್ರ ಡೂಪ್ಲಿಕೇಟ್ ಹಕ್ಕುಪತ್ರ ಮಾಡಲು ಹಕ್ಕು ಏನಾದರೂ ಕೊಟ್ಟಿದೆ ಸರ್ಕಾರ? ಹಂಗೆ ಕೊಡಕ್ಕೆ ಆಗಂಗಿಲ್ಲ. ಹಂಗೆ ಹಕ್ಕುಪತ್ರ ಕೊಡ್ತಾರೆ. ಡೂಪ್ಲಿಕೇಟ್ ಹಕ್ಕುಪತ್ರ ನಮ್ಮ ಹತ್ರ 20ರಿಂದ 30 ಡೂಪ್ಲಿಕೇಟ್ ಹಕ್ಕುಪತ್ರ ಸಿಕ್ಕಿದೆ ಸರ್. ಅದ್ರ ಬಗ್ಗೆ ಏನು ಹೇಳ್ತೀರಿ? ಅದು ಬೋಕಸ್, ಅದು ಯಾವುದೂ ಗಣನೆಗೆ ತಗೋಬಾರ್ದು ಅಂತ ನನ್ನ ಆಗ್ರಹ ಐತಿ. ಬಡ ಜನರಿಗೆ ಮೋಸ ಆಗ್ತಿದೆ, ಹೆಂಗೆ ಮಾಡ್ತೀರಿ ಸರ್ ಇದ್ರ ಬಗ್ಗೆ? ಅದನ್ನು ಈಗಾಗಲೇ ಕಮಿಷನರ್ಗೂ ಅಧ್ಯಕ್ಷರು ನಾವು ಎಲ್ಲರೂ ಕೂಡ ಹೇಳಿವಿ. ಕಮಿಷನರ್ಗೆ ಸರ್ವೆ ಮಾಡ್ಲಾಕೆ ಹೇಳಿವಿ. ಆ ಕಮಿಷನರ್ ಸರ್ವೆ ಮಾಡ್ಲಾಕತ್ಯಾರ. ಅದನ್ನು ಕ್ಲಿಯರ್ ಮಾಡಿಸ್ತೀವಿ. ನಾವು ಕಮಿಷನರ್ ಗಮನಕ್ಕೆ ತಂದರೂ ಕೂಡ ಯಾವುದೇ ರೆಸ್ಪಾನ್ಸ್ ಆಗಿಲ್ಲ, ಅಲ್ಲಿಯವ್ರಿಗೆ ಯಾವುದೇ ಕ್ರಮ ಆಗಿಲ್ಲ. ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಕ್ರಮ ಆಗಿಲ್ಲ ಅನ್ನೋದಕ್ಕಿಂತ ನಾನೇ ಮಾತಾಡೀನಿ ಕಮಿಷನರ್ಗೆ, ಇಲ್ಲ ಕಳಿಸ್ತೀನಿ ಅಂತ ಹೇಳಿ ಕಳಿಸಿದಾರ. ನಾವು 5 ಬಾರಿ ಹೋಗಿವಿ ಸರ್ ಮಹಾನಗರ ಪಾಲಿಕೆ. ಆಯ್ತು, ನೋಡಮ್ ತಗೋರಿ, ಮಾಡಮ್ ತಗೋರಿ. ಯಾಕೆ ಸರ್ ಇದ್ರ ಬಗ್ಗೆ ನಿಶ್ಚಿತವಾಗಿಯೂ ಎಲ್ಲ ಕಡೆ ಮಾಡ್ಲಾಕತ್ತೀವಿ. ಅದ್ರಾಗೇನು ಎರಡನೇ ಮಾತಿಲ್ಲ. ಅದನ್ನು ನಾನು ಕಂಟಿನ್ಯೂಸ್ ಹೇಳಿದ್ದೀನಿ, ಅವರಿಗೆ ಮಾಡೇ ಮಾಡ್ತಾರೆ ಸರ್. ಬಸವನಗರ ಜನಕ್ಕೆ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕಿದೆ, ಆ ಜನಕ್ಕೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಇದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ಇನ್ನೂ ಅಭಿವೃದ್ಧಿಯಲ್ಲಿ ಶೂನ್ಯ. ನಾನು ಅವ್ರ ಪರವಾಗಿದ್ದೀನಿ. ನಾ ಏನಾರೇ ಮಾಡಿ ಸ್ವಾತಂತ್ರ್ಯ ಕೊಡಿಸಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡೇ ಶಾಸಕನಾಗಿದ್ದೀನಿ. ಅದನ್ನು ನಿಶ್ಚಿತವಾಗಿಯೂ ಮಾಡ್ತೀನಿ. ಈಗ ದೇವಾನಂದ ಚವ್ಹಾಣ್ ಅವರು ಯಾವುದೇ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಅವ್ರಿಗೆ ಯಾವುದೇ ಥರ ಹೋಟ್ ಹಾಕಿಲ್ಲ. ನಿಮ್ಮನ್ನು ಒಳ್ಳೆ ವ್ಯಕ್ತಿ ಅಂತ ಹಾರಿಸ್ತಂದ್ರೆ 1 ವರ್ಷದಲ್ಲಿ ಏನು ಅಭಿವೃದ್ಧಿ ಕೆಲಸಗಳು ಮಾಡಿರ್ತಾರೆ? ಇವಾಗ ಎಲ್ಲವನ್ನ ಇಲ್ಲಿ ಮಾಡೀವಿ. ಸಂಗೊಳ್ಳಿ ರಾಯಣ್ಣನ ಮೂರ್ತಿಗೂ 1 ಲಕ್ಷ ರೂಪಾಯಿ ಕೊಟ್ಟಿವಿ. ಮತ್ತು ಜೊತೆಗೆ ರಸ್ತೆಗಳ ನಿರ್ಮಾಣ ಈಗಾಗಲೇ ಜಮೀರ್ ಅಹಮದ್ ಅವರು ಕೂಡ ಮಾತಾಡಿ ಇಲ್ಲಿ ರಸ್ತೆಗಳನ್ನು 5 ಕೋಟಿ ರೂಪಾಯಿ ರಸ್ತೆಗಳನ್ನು ತೊಗೊಂಡಿವಿ. ಎಲ್ಲವನ್ನ ಇಂಪ್ಲಿಮೆಂಟ್ ನಡೆದೈತಿ ಸರ್. ಜನರಿಗೆ ಕೆಲಸನೂ ಅಭಿವೃದ್ಧಿ ಅದೇ ಇಂಪ್ಲಿಮೆಂಟ್ ಅಂದರೆ ಅಭಿವೃದ್ಧಿ ಆಗುತ್ತೆ. ಪೆಂಡಿಂಗ್ ಯಾಕೆ ಉಳಿಸು? ನೀವು ಪೆಂಡಿಂಗ್ ಉಳಿಸ್ಬೇಕಾದ್ರೆ ಇವತ್ತು ಇಲ್ಲಿ ಯಾಕೆ ಬರ್ಬೇಕು? ನಾವು 70 ಲಕ್ಷ ರೂಪಾಯಿ ಕೊಟ್ಟು ಸರ್. ಮುಖ್ಯವಾಗಿ ಈ ಕಡಿಮಿಷನ್ ಧೂಳುಗಳು ಅಂದ್ರಲ್ಲ ಸರ್, ರಸ್ತೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈಗಾಗಲೇ ಸ್ಟ್ರೈಕ್ ಮಾಡಿದ್ರು, ಮತ್ತು ಶಫೀಕ್ ಮನ್ಗೊಳಿ ಸರ್ ಅವ್ರು ಬಂದು ಅವರಿಗೆ ಆಶ್ವಾಸನೆ ಕೊಟ್ಟರು 1 ತಿಂಗಳೊಳಗೆ ನಾನು ನಿಮಗೆಲ್ಲ ಆಗಲಿಲ್ಲ ಅಂದ್ರೆ ನಾನು ಜೊತೆಯಾಗಿ ನಿಂತು ನಿಮ್ಮ ಜೊತೆ ಹೋರಾಟ ಮಾಡಿ ಅದನ್ನು ದೂಸ ಬರಲಾರ್ದಂಗೆ ಏನೋ ಒಂದು ವ್ಯವಸ್ಥೆ ಮಾಡ್ತೀವಿ ಅಥವಾ ಅದನ್ನು ಸ್ಟಾಪ್ ಮಾಡುವಂಥ ಕೆಲಸ ಮಾಡಿಸ್ತೀವಿ ಅಂತ ಶಫೀಕ್ ಮನ್ಗೊಳಿ ಅವರು ಹೇಳಿ ಹೋಗಿದ್ರು ಸರ್. ಇವಾಗ ಇನ್ನೂ ಹಂಗೆ ದೂಸ ಬರ್ತಾ ಇದೆ. ಇದ್ರ ಬಗ್ಗೆ ತಾವು ಸರ್ ಅದನ್ನು ಆದಷ್ಟು ಬೇಗನೆ CC ರಸ್ತೆಯನ್ನು ಮಾಡ್ತೀವಿ. ಈಗಾಗಲೇ ಈ ಅಪೆಂಡಿಕ್ಸ್ ಇದೊಳಗೆ 5 ಕೋಟಿ ಮಂಜೂರಾಗೈತಿ. ಆ 5 ಕೋಟಿ ಮಂಜೂರಾತಿಯನ್ನು ಪಡೀಲಾಕ ಇವತ್ತು ಬಜೆಟ್ ಮುಗಿತೈತಿ. ಬಜೆಟ್ ಮುಗಿದ ಮ್ಯಾಗ ಕೊಡ್ತೀನಿ ಅಂತ ಹೇಳಿದ್ದಾರೆ. ವಾರ್ಡ್ ನಂಬರ್ 17ರಲ್ಲಿ ಸರ್ ಒಟ್ಟು ಕಟ್ಟಾಗ್ತಾರೆ ರೀ, ಇದೇ ಡ್ರೈನೇಜ್ ಸಂಬಂಧ, ವಾಟರ್ ಸಂಬಂಧ. ಆನಂತರ ಅದು ನಿಮ್ಮ ಗಮನಕ್ಕೆ ಬಂದೈತೋ ಇಲ್ಲೋ? ವಾರ್ಡ್ ನಂಬರ್ 17 ಒಡ್ಡು ನೀರಿನ ಸಲುವಾಗಿ ರಸ್ತೆ ಮಧ್ಯದಲ್ಲಿ ಒಡ್ಡು ಕಟ್ತಾ ಇದೆ. ಅದ್ರ ಬಗ್ಗೆ ಏನು? ಅದು ತಪ್ಪು. ಅದು ಒಡ್ಡು ಕಟ್ಟಿದ್ರೆ ನೀರು ನಿಂತರೆ ಮತ್ತು ನಾವು ಹೋಗೋದು ಬರೋದು ಹೆಂಗೆ? ರಸ್ತೆ ನಮ್ಮ ಮನೆ ಮುಂದೆ ಬರಬಾರ್ದು, ನಮ್ಮದು ಹಿಂಗೆ ಕಟ್ಲಾಗ್ತದೆ ಸರ್. ಅದನ್ನು ಪರಿಗಣನೆ ಮಾಡ್ತೀವಿ. ಅದನ್ನು ಇನ್ಕ್ವೈರಿ ಮಾಡ್ಲಿಕ್ಕೆ ಹಚ್ತೀವಿ. ಎನ್ಕ್ವೈರಿ ಮಾಡೋಕೆ ಸರ್ ಅಭಿವೃದ್ಧಿ ಮಾಡಿದ್ರೆ ಅಂತ ಹೇಳಿದ್ರೆ ಒಳ್ಳೇದಾಗುತ್ತೆ. ಅವ್ರಿಗೆ ಏನೈತೆ ಒಂದು ಕೆಲಸ ಆಗುತ್ತೆ. ನಿಶ್ಚಿತವಾಗಿ ಅಭಿವೃದ್ಧಿ ಮಾಡೋ ಸಂಬಂಧ ಪ್ರಯತ್ನ ಮಾಡಕತ್ತೀವಿ, ಮಾಡ್ತೀವಿ ಸರ್. ಬಸವನಗರದಲ್ಲಿ ಬೇರೆಯವರಿಗೆ ಹಕ್ಕುದಾರರೇ ಬೇರೆಯವರಿಗೆ ಮನೆ 20,000 40,000 1 ಲಕ್ಷಕ್ಕೆ ಮನೆ ಮಾಡ್ಕೊತಿದ್ರೆ ಇದ್ರ ಬಗ್ಗೆ ಏನು ಹೇಳ್ತೀರಿ? ಇದು ತಪ್ಪು. ಇದು ಯಾರೂ ದಯಮಾಡಿ ನೀವು ಯಾರು ರೊಕ್ಕ ಕೊಡಬೇಡ್ರಿ. ಯಾರೋ ಬಂದು ಯಾರೇ ಹಕ್ಕುಪತ್ರ ಕೊಡ್ತೀವಿ ಅಂತ ನಂಬಬೇಡ್ರಿ. ನೇರವಾಗಿ ಅಧ್ಯಕ್ಷರಿಗೆ ಭೇಟಿ ಆಗ್ರಿ, ಜೊತೆಗೆ ಕಮಿಷನರ್ಗೆ ಭೇಟಿ ಆಗ್ರಿ. ಅದನ್ನು ಸರಿಪಡಿಸ್ತೀವಿ. ಈಗಾಗಲೇ ಮಾಡ್ಕೊಂಡಾರಲ್ಲ ಸರ್, ಅವ್ರಿಗೇನು ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ? ಹೌದು, ಮತ್ತು ತಪ್ಪು ಮಾಡಿದವ್ರಿಗೆ ಕ್ರಮ ಕೈಗೊಳ್ಳಬೇಕಲ್ರಿ. ಅವ್ರ ಮೇಲೆ ಏನಾದರೂ ಆ್ಯಕ್ಷನ್ ತಗೊಳ್ಳೇಬೇಕು. ಓಕೆ. ಜೋರಾದ ಚಪ್ಪಾಳೆ ಮೂಲಕ ನಾವು
ಈ ಕಡೆ ನೋಡ್ರಿ ಈ ಕಡೆ ಈ ಹಟಬಾ ನಿಂಗೆ ಯಾಕ್ರ